ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಎಗ್ ಕರಿ ಅಥವಾ ಎಗ್ ಗ್ರೇವಿ ಅಂತ ಕರಿಬೋದು. ನಾವಿವತ್ತು ಈ ಎಗ್ ಕರಿ ಅಥವಾ ಎಗ್ ಗ್ರೇವಿಯನ್ನು ಮಾಡೋದಕ್ಕೆ ನಾವಿವತ್ತು ರೆಸಿಪಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇವೆಲ್ಲವೂ ಕೂಡ ಆಗಿರುತ್ತೆ. ಇವೆಲ್ಲವನ್ನು ಯೂಸ್ ಮಾಡಿ ನಾವೇನು ಮಾಡೋಣ, ಫಟಾಫಟ್ ಅಂತ ಬೇಗನೆ ಕ್ವಿಕ್ಕಾಗಿ ಒಂದು ರೆಸಿಪಿಯನ್ನು ರೆಡಿ ಮಾಡ್ತಾಯಿದ್ವಿ. ಅದೇ ಎಗ್ ಕರಿ ರೆಸಿಪಿ ಆಗಿರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದಿಷ್ಟನ್ನು ಕೂಡ ನಾನು ಒಂದು ನಾರ್ಮಲ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಈಗ ನಾನು 4-5 ಈರುಳ್ಳಿನ ಕಟ್ ಮಾಡಿ ಅದನ್ನು ಕಾದಿರ ಎಣ್ಣೆಯಲ್ಲಿ 8 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ಅದರೊಳಗಡೆ ಈರುಳ್ಳಿ ಮತ್ತು 2 ದೊಡ್ಡ ಸೈಜದ್ದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇದರೊಳಗಡೆ ಹಾಕಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಎಕ್ಸ್ಟ್ರಾ ಸ್ಪೈಸಿಗೋಸ್ಕರ ಗ್ರೀನ್ ಚಿಲ್ಲಿನೂ ಕೂಡ 1-2 ಕಟ್ ಮಾಡಿಕೊಂಡೆ. ಇದೆಲ್ಲನೂ ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಈ ಟೈಮಲ್ಲೇ ಕೂಡ ಕೊತ್ತಂಬರಿನೂ ಹಾಕ್ಕೋಬೋದು, ಲಾಸ್ಟಲ್ಲೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಫಸ್ಟೇ ಹಾಕೋತಾ ಇದ್ದೀನಿ, ನೀವು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಕೂಡ ಹಾಕೋಬೋದು. ಇದನ್ನೆಲ್ಲನೂ ಕೂಡ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನೀವು ಸ್ವಲ್ಪ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಪೇಸ್ಟನ್ನು ಕೂಡ ಯೂಸ್ ಮಾಡ್ಬೋದು. 1/4 ಇಂಚು ಶುಂಠಿ ಮತ್ತು 1 ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಜಜ್ಜಿ ಹಾಕಿದ್ದೀನಿ. ಮೀಡಿಯಮ್ ಸೈಜಲ್ಲಿ 4 ಟೊಮೊಟೊವನ್ನು ಕಟ್ ಮಾಡಿ ನಾನು ಅದರೊಳಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನಾವು ಸ್ವಲ್ಪ ಟೊಮೊಟೊ ಬೇಗನೆ ಬೇಯಬೇಕು ಅನ್ನೋದಕ್ಕೋಸ್ಕರ ಯಾವಾಗಲೂ ಯೂಸ್ ಮಾಡೋವಂಥ ಟ್ರಿಕ್ಕು ಟೇಬಲ್ ಸಾಲ್ಟನ್ನು ಈ ಟೈಮಲ್ಲಿ ಯೂಸ್ ಮಾಡಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಬಲ್ ಸಾಲ್ಟ್ ಎಲ್ಲದಕ್ಕೂ ಮಿಕ್ಸ್ ಆದಮೇಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಎಕ್ಸ್ಟ್ರಾ ಸ್ಪೈಸಿಗೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಗರಂ ಮಸಾಲೆನೂ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲನೂ ಕೂಡ ಒಂದು ಸಲ ಮಿಕ್ಸ್ ಮಾಡಾದಮೇಲೆ ಚೆನ್ನಾಗಿ ಎಣ್ಣೆ ಬಿಡೋ ಥರ ಏನು ಮಾಡಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಮಾಡಾದಮೇಲೆ ಬಾಣಲಿ ಸುತ್ತ ಕೂಡ ಈ ಥರ ಮಸಾಲನೆಲ್ಲನೂ ನೀಟಾಗಿ ಹರಡ್ಕೊಂಡು ಅದ್ರ ಮೇಲೆ ನಾನಿಲ್ಲಿ 4-5 ಮೊಟ್ಟೆನ ಹಾಕ್ತಾಯಿದ್ದೀನಿ. ಇದನ್ನು ಹಾಕಬೇಕಾದ್ರೆ ಸ್ವಲ್ಪ ಉರಿನ ಕಡಿಮೆ ಮಾಡ್ಕೊಳ್ಳಿ. ಗ್ಯಾಸ್ದು ಫ್ಲೇಮ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಫುಲ್ಲು ಕಡಿಮೆ ಮಾಡಿಕೊಂಡು ಈ ರೀತಿ ಮಸಾಲೆ ಮೇಲೇ ಎಗ್ಗನ್ನು ಬಿಡಿ. ಆವಾಗ ಎಗ್ಗು ಸೀದೋಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಾಗಾಗಿ ನಾನಿಲ್ಲಿ 4-5 ಮೊಟ್ಟೆಯನ್ನು ಈ ಮಸಾಲೆ ಮೇಲೇ ನೀಟಾಗಿ ಹಾಕೋತಾ ಇದ್ದೀನಿ. ಇದೆಲ್ಲನೂ ಹಾಕ್ಬಿಟ್ಟು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ನೀಟಾಗಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ತುಂಬಾ ಗಡಿಬಿಡಿಯಲ್ಲೇ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ಪಾಯಸ ಥರ ಎಲ್ಲ ಶಾವಿಗೆ ಥರ ಪುಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತಂದರೆ ನೀಟಾಗಿ ಅದು ಸ್ವಲ್ಪ ನಮಗೆ ಯಾವ ಥರ ಅಂತಾರೆ, KFC ಥರ ಸಿಗಬೇಕು. ಆ ರೀತಿ ಚಿಕ್ಕದಾಗಿ ಪುಡಿನೂ ಆಗಿರಬಾರ್ದು, ಸ್ವಲ್ಪ ಚೆನ್ನಾಗೂ ಇರಬೇಕು. ಈ ರೀತಿ ಚಿಕ್ಕದಾಗಿ ಎಲ್ಲ ಕಡೆಯೂ ಸಿಗೋ ಥರ ನಾವೇನು ಮಾಡಬೇಕು, ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು ಒಂದು ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ನೋಡ್ತಾ ಇದ್ದಾರಲ್ಲ, ಬಾಣಲೆಯಲ್ಲಿ ಒಂದು ಸ್ವಲ್ಪನಾದ್ರೂ ಅಂಟ್ಕೊಂಡಿದೆಯಾ, ಆ ರೀತಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಫ್ರೈ ಆಗಿದೆ. ಒಂದು ಸ್ವಲ್ಪ ಹಸಿಯಾಗಿದ್ದಾಗಲೇ ನೀರು ಹಾಕೋಬೇಕಾಗುತ್ತೆ. ಸ್ವಲ್ಪ ಡ್ರೈ ಮಾಡಿಬಿಟ್ರೆ ಆಮ್ಲೆಟ್ ಥರ ಆಗಿಬಿಡುತ್ತೆ. ಆ ಥರ ಇದ್ದಾಗ ಚೆನ್ನಾಗಾಗೋದಿಲ್ಲ. ಸ್ವಲ್ಪ ಹಸಿ ಇದ್ದಾಗ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನಾವು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ನಾರ್ಮಲಾಗಿ ಸಾಂಬಾರಿಗೆ ಯೂಸ್ ಮಾಡೋವಂಥದ್ದು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಕುದಿ ಬರಿಸ್ಕೊಂಡ್ರೆ ಇವತ್ತಿನ ರೆಸಿಪಿ ರೆಡಿಯಾಗುತ್ತೆ.